ಜಯದೇವ್ ಸತ್ಯ ಬಾಯ್ಬಿಡ್ತಾನ? ಮಧುರ ಹಾಕಿದ ಪ್ರಶ್ನೆಗಳಿಗೆ ಜಯದೇವ್ ಬೆಚ್ಚಿ ಬಿದ್ದಿದ್ದಾನೆ. ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಸೀರಿಯಲ್ನ ಇವತ್ತಿನ ಅಪ್ಡೇಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಇಷ್ಟು ದಿನ ಜಯದೇವ್ ಮಾಡ್ತಾ ಇರೋ ಆಟಕ್ಕೆ ಕೊನೆಗೂ ಒಂದು ತಿರುವು ಸಿಗೋ ಹಾಗೆ ಕಾಣ್ತಾ ಇದೆ. ಹೌದು, ಭೂಮಿಕಾ ಮತ್ತು ಮಲ್ಲಿ ಜಯದೇವ್ನನ್ನು ಬಲೆಗೆ ಬೀಳಿಸಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಆದರೆ ಅವರ ಪ್ಲ್ಯಾನ್ನಲ್ಲಿ ಮಧುರ ಕೂಡ ಪ್ರಮುಖ ಪಾತ್ರ ವಹಿಸ್ತಿದ್ದಾಳೆ. ಅದರಲ್ಲೂ ಜಯದೇವ್ ಕುಡಿದ ಮತ್ತಿನಲ್ಲಿ ಇರೋ ಸಮಯದಲ್ಲಿ ಮಧುರ ಕೇಳ್ತಿರೋ ಪ್ರಶ್ನೆಗಳು ಇದೀಗ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಮಧುರ ಕೇಳಿದ ಪ್ರಶ್ನೆಗಳಿಗೆ ಜಯದೇವ್ ಉತ್ತರ ಕೊಡ್ತಾನಾ? ದಿಯಾ ಮತ್ತು ಅನು ದಿಢೀರ್ ಆಗಿ ಎಲ್ಲಿಗೆ ಹೋದ್ರು ಅನ್ನೋ ಸತ್ಯ ಹೊರಗೆ ಬರುತ್ತಾ? ಅಥವಾ ಮತ್ತೆ ಜಯದೇವ್ ತನ್ನ ಮಾತಿನಿಂದಲೇ ತಪ್ಪಿಸ್ಕೊಂಡು ಬಿಡ್ತಾನಾ? ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಜಯದೇವ್ ವಿಚಾರಕ್ಕೆ ಬರೋದಾದರೆ, ಭೂಮಿಕಾ ಮತ್ತು ಮಲ್ಲಿ ಈಗ ಜಯದೇವ್ನನ್ನು ಸುಮ್ಮನೆ ಬಿಡೋ ಹಾಗೆ ಕಾಣಿಸ್ತಿಲ್ಲ. ಜಯದೇವ್ನ ಗೆಳತಿಯರಾದ ದಿಯಾ ಮತ್ತು ಅನು ಏಕಾಏಕಿ ಎಲ್ಲಿಗೆ ಹೋದ್ರು ಅನ್ನೋ ಪ್ರಶ್ನೆ ಮಲ್ಲಿಯನ್ನ ಕಾಡ್ತಿದೆ. ದಿಯಾ ಬಗ್ಗೆ ನಿಜವಾದ ಸತ್ಯ ಏನು? ಆಕೆ ಎಲ್ಲಿದ್ದಾಳೆ? ಜಯದೇವ್ಗೆ ದಿಯಾ ಜೊತೆ ಏನು ಸಂಬಂಧ ಅನ್ನೋದನ್ನ ತಿಳಿದುಕೊಳ್ಳೋಕೆ ಮಧುರ ಪ್ರಯತ್ನ ಮಾಡ್ತಿದ್ದಾಳೆ. ಇದಕ್ಕಾಗಿ ಮಲ್ಲಿ ತನ್ನ ಸಹೋದ್ಯೋಗಿ ಮಧುರಾಳ ಸಹಾಯ ಪಡೆದುಕೊಳ್ತಾ ಇದ್ದಾಳೆ. ಇಲ್ಲಿ ಮಧುರ ಪಾತ್ರ ಕೂಡ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಆರಂಭದಲ್ಲಿ ಮಧುರಾಳನ್ನು ನೋಡಿದಾಗ ಸಾಕಷ್ಟು ಜನ ಇವಳೇನು ಮಾಡ್ತಾಳೆ, ಇವಳಿಂದ ಏನು ಪ್ರಯೋಜನ ಅಂತ ಅಂದ್ಕೊಂಡಿದ್ರು. ಆದರೆ ಈಗ ಅದೇ ಮಧುರ ಜಯದೇವ್ನಿಂದ ಒಂದೊಂದೇ ವಿಚಾರ ಹೊರಗೆ ತೆಗೆಯೋಕೆ ಪ್ರಯತ್ನ ಮಾಡ್ತಿರೋದನ್ನು ನೋಡಿ ಪ್ರೇಕ್ಷಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ. ಮಧುರ ಈಗ ಜಯದೇವ್ ಜೊತೆ ಸ್ನೇಹ ಬೆಳೆಸಿಕೊಂಡಿದ್ದಾಳೆ. ಇಬ್ಬರ ನಡುವೆ ಕ್ಲೋಸ್ನೆಸ್ ಕೂಡ ಹೆಚ್ಚಾಗ್ತಿದೆ. ಇದೇ ಕಾರಣಕ್ಕೆ ಜಯದೇವ್ ತನ್ನ ಕೆಲವು ವಿಚಾರಗಳನ್ನು ಮಧುರ ಮುಂದೆ ಹೇಳಿಕೊಳ್ಳುವ ಸಾಧ್ಯತೆ ಇದೆ ಅನ್ನೋದು ಭೂಮಿಕಾ ಮತ್ತು ಮಲ್ಲಿಯ ಲೆಕ್ಕಾಚಾರ. ಇದಕ್ಕಾಗಿಯೇ ಮಧುರ ಜಯದೇವ್ನ ಜೊತೆ ತುಂಬ ಜಾಣ್ಮೆಯಿಂದ ನಡೆದುಕೊಳ್ತಿದ್ದಾಳೆ. ಇದೀಗ ಪಬ್ನಲ್ಲಿ ನಡೆದಿರುವ ಸೀನ್ಗೆ ಬರೋಣ. ಜಯದೇವ್ ಪಬ್ನಲ್ಲಿ ಕುಡಿದು ಸಂಪೂರ್ಣ ನಶೆಯಲ್ಲಿದ್ದಾನೆ. ಆತನನ್ನ ಮಧುರಾಳೆ ಮನೆಗೆ ಕರೆದುಕೊಂಡು ಬಂದಿದ್ದಾಳೆ. ಜಯದೇವ್ ಕುಡಿದ ಮತ್ತಿನಲ್ಲಿ ಇರುವುದನ್ನೇ ಅವಕಾಶವಾಗಿ ಬಳಸಿಕೊಂಡು ಮಧುರ ಆತನ ಜೊತೆ ಮಾತನಾಡಲು ಶುರು ಮಾಡ್ತಾಳೆ. ಆದರೆ ಮಧುರ ನೇರವಾಗಿ ಪ್ರಶ್ನೆ ಮಾಡುವುದಿಲ್ಲ. ತುಂಬ ಕ್ಯಾಶುವಲ್ ಆಗಿ ಮಾತನಾಡುತ್ತಾ ಜಯದೇವ್ನ ಬಾಯಿಂದ ತನಗೆ ಬೇಕಾದ ಮಾಹಿತಿಯನ್ನು ತೆಗೆದುಕೊಳ್ಳೋಕೆ ಪ್ರಯತ್ನ ಮಾಡ್ತಾಳೆ. ಮಾತಿನ ಮಧ್ಯೆ ಮಧುರ ದಿಯಾ ಬೇಬಿ ವಿಚಾರವನ್ನು ತೆಗೆದು ತರ್ತಾಳೆ. ಇಲ್ಲಿ ಜಯದೇವ್ ದಿಯಾ ಹೆಸರು ಕೇಳಿದ ತಕ್ಷಣ ಅಲರ್ಟ್ ಆಗ್ತಾನೆ. ಅಂದರೆ ಇಷ್ಟು ಹೊತ್ತಿನವರೆಗೆ ನಶೆಯಲ್ಲಿದ್ದಂತೆ ಕಾಣ್ತಾ ಇದ್ದ ಜಯದೇವ್ ದಿಯಾ ಹೆಸರು ಕೇಳಿದ ಕೂಡಲೇ ಎಚ್ಚೆತ್ತುಕೊಳ್ತಾನೆ. ನಿನಗೆ ದಿಯಾ ಬಗ್ಗೆ ಹೇಗೆ ಗೊತ್ತು ಅಂತ ಮಧುರಾಳನ್ನೇ ಪ್ರಶ್ನೆ ಮಾಡ್ತಾನೆ. ಇದು ಮಧುರಾಳಿಗೆ ಒಂದು ಕ್ಷಣ ಶಾಕ್ ಕೊಟ್ಟರು ಆಕೆ ಕೂಡ ಅಷ್ಟೇ ಜಾಣ್ಮೆಯಿಂದ ಪರಿಸ್ಥಿತಿಯಿಂದ ಹೊರಬರ್ತಾಳೆ. ನೀವೇ ಅಲ್ವಾ ದಿಯಾ ಅಂತ ಹೆಸರು ಹೇಳಿದ್ದು ಅಂತ ಮಧುರ ಮರುಪ್ರಶ್ನೆ ಮಾಡ್ತಾಳೆ. ಅಷ್ಟಕ್ಕೆ ಜಯದೇವ್ ಮತ್ತೆ ಏನು ಅನುಮಾನ ಪಡದಂತೆ ಮಧುರ ಮಾತನ್ನ ಬೇರೆ ಕಡೆ ತಿರುಗಿಸ್ತಾಳೆ. ಆದರೆ ಮಧುರ ಅಷ್ಟಕ್ಕೆ ಸುಮ್ಮನಾಗಲ್ಲ. ತನ್ನ ತಲೆಯಲ್ಲಿ ಇರೋ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಮತ್ತೆ ದಿಯಾ ಎಲ್ಲಿದ್ದಾರೆ ಅಂತ ಜಯದೇವ್ನನ್ನ ಕೇಳ್ತಾಳೆ. ಇಲ್ಲೇ ಜಯದೇವ್ ಕೊಡುವ ಉತ್ತರ ಮತ್ತಷ್ಟು ಅನುಮಾನ ಹುಟ್ಟಿಸುವಂತಿದೆ. ನನಗೆ ಯಾರ್ಯಾರು ಮೋಸ ಮಾಡ್ತಾರೋ ಅವರೆಲ್ಲ ಹೋಗುವ ಜಾಗ ಅದು ಅಂತ ಹೇಳುತ್ತಾ ಜಯದೇವ್ ಸಿಗರೇಟ್ಗೆ ಬೆಂಕಿ ಹಚ್ಚುತ್ತಾನೆ. ಜಯದೇವ್ನ ಈ ಮಾತು ಕೇಳಿದಾಗ ದಿಯಾ ವಿಚಾರದಲ್ಲಿ ನಿಜಕ್ಕೂ ಏನೋ ದೊಡ್ಡ ರಹಸ್ಯ ಇದೆ ಅನ್ನೋ ಅನುಮಾನ ಇನ್ನಷ್ಟು ಗಟ್ಟಿಯಾಗತ್ತೆ. ಯಾಕಂದರೆ ಸಾಮಾನ್ಯವಾಗಿ ಯಾರಾದರೂ ದಿಯಾ ಎಲ್ಲಿದ್ದಾರೆ ಅಂತ ಕೇಳಿದಾಗ ಸರಳವಾಗಿ ಉತ್ತರ ಕೊಡ್ಬೋದಿತ್ತು. ಆದರೆ ಜಯದೇವ್ ಕೊಟ್ಟಿರುವ ಉತ್ತರದಲ್ಲಿ ಕೋಪ, ದ್ವೇಷ ಮತ್ತು ಒಂದು ರೀತಿಯ ಬೆದರಿಕೆ ಎಲ್ಲವೂ ಕಾಣಿಸ್ತಾ ಇದೆ. ಹಾಗಾದರೆ ದಿಯಾ ಜಯದೇವ್ಗೆ ನಿಜವಾಗಿಯೂ ಮೋಸ ಮಾಡಿದ್ದಾಳಾ? ಅಥವಾ ಜಯದೇವ್ನೇ ದಿಯಾ ಜೊತೆ ಏನಾದರೂ ಮಾಡಿದ್ದಾನಾ? ಈ ಪ್ರಶ್ನೆಗಳಿಗೆ ಜಯದೇವ್ ಇನ್ನೂ ಉತ್ತರ ಕೊಟ್ಟಿಲ್ಲ. ಈಗಾಗಲೇ ತಿಳಿದಿರೋ ಹಾಗೆ ಜಯದೇವ್ ದಿಯಾಳನ್ನು ಸಾಯಿಸಿರುವಂಥದ್ದು ನಿಜ. ಅದು ಎಷ್ಟು ಬೇಗ ತಿಳಿಯಲಿದೆ ಅನ್ನೋದನ್ನು ಕಾದು ನೋಡಬೇಕು. ಆದರೆ ಮಧುರ ಕೂಡ ಜಯದೇವ್ನ ಮಾತುಗಳಿಂದ ಸುಮ್ಮನೆ ಹಿಂದೆ ಸರಿಯೋದಿಲ್ಲ. ದಿಯಾಗೆ ಏನಾದರೂ ಮಾಡೋದಿಲ್ಲ ತಾನೇ ಅನ್ನೋ ರೀತಿಯಲ್ಲಿ ಮಧುರ ಪ್ರಶ್ನೆ ಮಾಡ್ತಾಳೆ. ಆಗ ಜಯದೇವ್ ದಿಯಾ ಹತ್ತಿರಕ್ಕೆ ಬಂದು ಮಾಡಿದೆ ಅನ್ನೋ ರೀತಿಯಲ್ಲಿ ಗುಡುಕ್ತಾನೆ. ಈ ಒಂದು ಮಾತು ಈಗ ಕಥೆಯಲ್ಲಿ ದೊಡ್ಡ ಟ್ವಿಸ್ಟ್ಗೆ ಕಾರಣವಾಗುವ ಸಾಧ್ಯತೆ ಇದೆ. ಯಾಕಂದರೆ ಜಯದೇವ್ ಮಾತುಗಳಲ್ಲಿ ದಿಯಾ ಬಗ್ಗೆ ಇರುವ ಕೋಪ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಆದರೆ ಆತ ನಿಜವಾಗಿಯೂ ದಿಯಾಗೆ ಏನು ಮಾಡಿದ್ದಾನೆ ಅನ್ನೋದು ಮಾತ್ರ ಇನ್ನೂ ಸಸ್ಪೆನ್ಸ್ ಆಗಿಯೇ ಉಳಿಯೋ ಹಾಗೆ ಕಾಣ್ತಿದೆ.
ಇನ್ನೊಂದು ಕಡೆ ಜಯದೇವ್ ಮತ್ತು ಮಧುರಾ ನಡುವೆ ನಡೀತಾ ಇರುವಂತಹ ಈ ಮಾತುಕತೆಯನ್ನು ಭೂಮಿಕಾ ಮತ್ತು ಮಲ್ಲಿ ದೂರದಿಂದಲೇ ಕೇಳಿಸ್ಕೊಳ್ತಾ ಇದ್ದಾರೆ. ಅಂದರೆ ಮಧುರಾ ಒಬ್ಬಳೇ ಜಯದೇವ್ನಿಂದ ಸತ್ಯ ಹೊರತೆಗೆಯಲು ಪ್ರಯತ್ನಿಸ್ತಿಲ್ಲ. ಭೂಮಿಕಾ ಮತ್ತು ಮಲ್ಲಿ ಕೂಡ ಪ್ರತಿಯೊಂದು ಮಾತನ್ನು ಗಮನಿಸ್ತಿದ್ದಾರೆ. ಜಯದೇವ್ ಈಗಾಗಲೇ ಅನುಮಾನ ಪಡುವ ಹಂತಕ್ಕೆ ಬಂದಿದ್ದಾನೆ. ದಿಯಾ ಹೆಸರು ಕೇಳಿದಾಗಲೇ ಆತ ಅಲರ್ಟ್ ಆಗಿದ್ದಾನೆ. ಹೀಗಾಗಿ ಇನ್ನು ಮುಂದೆ ಭೂಮಿಕಾ, ಮಲ್ಲಿ ಮತ್ತು ಮಧುರಾ ಮೂವರು ಇನ್ನೂ ಹೆಚ್ಚು ಜಾಗರೂಕತೆಯಿಂದ ನಡೆದುಕೊಳ್ಬೇಕಾಗಿದೆ. ಒಂದು ಸಣ್ಣ ತಪ್ಪಾದರೂ ಜಯದೇವ್ಗೆ ಇವರ ಪ್ಲಾನ್ ಗೊತ್ತಾಗುವ ಸಾಧ್ಯತೆ ಇದೆ. ಆದರೆ ಮತ್ತೊಂದೆಡೆ ಜಯದೇವ್ ಈಗ ಕುಡಿದ ಮತ್ತಿನಲ್ಲಿ ಇರೋದ್ರಿಂದ ಆತ ತನ್ನ ಬಾಯಿಂದಲೇ ಯಾವುದಾದ್ರೂ ದೊಡ್ಡ ಸತ್ಯವನ್ನು ಹೇಳಿಬಿಡ್ತಾನ ಅನ್ನೋ ಕುತೂಹಲ ಕೂಡ ಇದೆ. ಇಲ್ಲಿಯವರೆಗೆ ಜಯದೇವ್ ತನ್ನ ರಹಸ್ಯಗಳನ್ನು ತುಂಬ ಜಾಣ್ಮೆಯಿಂದ ಕಾಪಾಡಿಕೊಂಡು ಬಂದಿದ್ದಾನೆ. ಆದರೆ ಈಗ ಪರಿಸ್ಥಿತಿ ಬದಲಾಗ್ತಿದೆ. ಮಧುರಾ ಕೇಳ್ತಾ ಇರೋ ಪ್ರಶ್ನೆಗಳು ಒಂದೊಂದಾಗಿ ಜಯದೇವ್ನನ್ನು ದಿಯಾ ವಿಚಾರದತ್ತ ಕರೆದೊಯ್ತಾ ಇದೆ. ಹಾಗಾದರೆ ಕೊನೆಗೂ ಜಯದೇವ್ನಿಂದ ಸತ್ಯ ಹೊರಬರುತ್ತಾ? ದಿಯಾ ಎಲ್ಲಿದ್ದಾಳೆ ಅನ್ನೋ ರಹಸ್ಯ ಬಯಲಾಗತ್ತಾ ಅನ್ನೋ ವಿಚಾರ ಕೂಡ ಹೊರಗೆ ಬರುತ್ತಾ? ಅಥವಾ ಜಯದೇವ್ ಮತ್ತೆ ಕೊನೆಯ ಕ್ಷಣದಲ್ಲಿ ತಪ್ಪಿಸ್ಕೊಳ್ತಾನ? ಇದನ್ನು ತಿಳಿದುಕೊಳ್ಳಲು ಮುಂದಿನ ಸಂಚಿಕೆ ತುಂಬಾ ಮುಖ್ಯವಾಗಲಿದೆ. ಇನ್ನು ಕಥೆಯ ಮತ್ತೊಂದು ಕಡೆ ಶಕುಂತಲಾ ಕೂಡ ಸುಮ್ಮನೆ ಕುಳಿತಿಲ್ಲ. ಭೂಮಿಕಾ ಮತ್ತು ಮಲ್ಲಿ ತನ್ನ ಮಗ ಜಯದೇವ್ ವಿರುದ್ಧ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ಈಗ ಶಕುಂತಲಾಗೆ ಮೂಡಿದೆ. ಆದರೆ ಸಮಸ್ಯೆ ಏನಂದರೆ ಶಕುಂತಲಾ ಎಷ್ಟೇ ವಿಚಾರಿಸಿದ್ರೂ ಯಾರೂ ಆಕೆಗೆ ಸ್ಪಷ್ಟವಾದ ಉತ್ತರ ಕೊಡ್ತಿಲ್ಲ. ಕಂಪನಿಯಲ್ಲಿ ಏನು ನಡೀತಾ ಇದೆ? ಭೂಮಿಕಾ ಮತ್ತು ಮಲ್ಲಿ ಯಾಕೆ ಜಯದೇವ್ ಹಿಂದೆ ಬಿದ್ದಿದ್ದಾರೆ? ಜಯದೇವ್ ವಿರುದ್ಧ ಯಾವ ರೀತಿಯ ಸಾಕ್ಷಿ ಹುಡುಕ್ತಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳಲು ಶಕುಂತಲಾ ಪ್ರಯತ್ನಿಸ್ತಾ ಇದ್ದಾಳೆ. ಆಕೆ ಕಂಪನಿಯಲ್ಲೂ ವಿಚಾರಿಸಲು ಮುಂದಾಗಿದ್ದಾಳೆ. ಆದರೆ ಅಲ್ಲಿಯೂ ಶಕುಂತಲಾಗೆ ನಿರೀಕ್ಷಿಸಿದ ಮಾಹಿತಿ ಸಿಗ್ತಾ ಇಲ್ಲ. ಶಕುಂತಲಾ ಹೇಳಿದವರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳುವ ವಿಚಾರದಲ್ಲೂ ಪಾರ್ಥ ಹಿಂದೇಟು ಹಾಕಿದ್ದಾನೆ. ಹೀಗಾಗಿ ಶಕುಂತಲಾಗೆ ಒಂದೊಂದೇ ವಿಚಾರದಲ್ಲಿ ಅನುಮಾನ ಹೆಚ್ಚಾಗುತ್ತಲೇ ಇದೆ. ಒಂದೆಡೆ ಜಯದೇವ್ ಸುತ್ತ ಭೂಮಿಕಾ ಮತ್ತು ಮಲ್ಲಿ ಬಲೆ ಬೀಸ್ತಿದ್ರೆ, ಇನ್ನೊಂದೆಡೆ ಶಕುಂತಲಾ ತನ್ನ ಮಗನನ್ನು ರಕ್ಷಿಸಲು ಪ್ರಯತ್ನಿಸ್ತಿದ್ದಾಳೆ. ಇದರಿಂದ ಮುಂದಿನ ದಿನಗಳಲ್ಲಿ ಕಥೆಯಲ್ಲಿ ಮುಖಾಮುಖಿ ಇನ್ನಷ್ಟು ಜೋರಾಗುವ ಸಾಧ್ಯತೆ ಇದೆ. ಸದ್ಯಕ್ಕೆ ಎಲ್ಲರ ಗಮನ ದಿಯಾ ವಿಚಾರದ ಮೇಲಿದೆ. ಮಧುರಾ ಜಯದೇವ್ನಿಂದ ಸತ್ಯ ಹೊರತೆಗೆಯುವಲ್ಲಿ ಯಶಸ್ವಿಯಾಗ್ತಾಳ ಅನ್ನೋದೇ ದೊಡ್ಡ ಪ್ರಶ್ನೆ. ಜಯದೇವ್ ಕುಡಿದ ಮತ್ತಿನಲ್ಲಿ ಹೇಳಿದ ಮಾತುಗಳು ನಿಜವಾಗಿಯೂ ದಿಯಾ ಬಗ್ಗೆ ಇರುವ ದೊಡ್ಡ ರಹಸ್ಯಕ್ಕೆ ಸುಳಿವಾಗತ್ತಾ? ಅಥವಾ ಜಯದೇವ್ ಮತ್ತೆ ಎಲ್ಲರನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾನ ಅನ್ನೋದನ್ನು ಕಾದು ನೋಡಬೇಕಿದೆ. ನಿಮ್ಮ ಪ್ರಕಾರ ಜಯದೇವ್ ದಿಯಾಗೆ ಏನು ಮಾಡಿದ್ದಾನೆ? ಮಧುರಾ ಜಯದೇವ್ನಿಂದ ಸತ್ಯ ಬಾಯಿ ಬಿಡಿಸೋಕೆ ಸಾಧ್ಯ ಆಗತ್ತಾ ಅನ್ನೋದನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಇಂತಹ ಅಮೃತಧಾರೆ ಸೀರಿಯಲ್ನ ಪ್ರತಿದಿನದ ಅಪ್ಡೇಟ್ಗಳು, ಕುತೂಹಲಕಾರಿ ಟ್ವಿಸ್ಟ್ಗಳು ಮತ್ತು ಮುಂದಿನ ಸಂಚಿಕೆಯ ನಿರೀಕ್ಷೆಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಅಮೃತಧಾರೆ ಅಪ್ಡೇಟ್ ಜೊತೆ ಸಿಗ್ತೀನಿ. ಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.